ಸಂಡೂರು ತಾಲೂಕು ಸುಶೀಲಾನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ 5 ಗ್ರಾಮಗಳು ಬರ್ತಾವೆ. ಸುಶೀಲಾನಗರ, ಸಿದ್ದಾಪುರ, ಜಯಸಿಂಗಪುರ, ವೆಂಕಟಗಿರಿ, ರಾಮಗಢ. ಈ 5 ಗ್ರಾಮಗಳು ಈ 11 ಗಣಿ ಕಂಪ್ನಿಗಳು ಬರ್ತಾವೆ. ಈ 11 ಗಣಿ ಕಂಪ್ನಿಗಳು ಅವರ ಪ್ರಾರಂಭದಿಂದ ಅಂದರೆ ಸುಮಾರು 1970-80ರಿಂದ ಇಲ್ಲಿ ತನಕ CSR ಯೋಜನೆಯಲ್ಲಿ ಯಾವುದೇ ಒಂದು ಕಾಮಗಾರಿಗೆ ಅಭಿವೃದ್ಧಿ ಕಾಮಗಾರಿ ಮಾಡಿರುವುದಿಲ್ಲ. ಸೊ ಅವರು ಫಾರ್ಮಾಲಿಟೀಸಿಗೆ ನಾವೆಲ್ಲವೂ ಮಾಡಿವು ಅಂತಿದ್ದಾರೆ. ಹಾಗಾಗಿ ನಾನು MP ಸಾಹೇಬರಿಗೆ ನಿಮ್ಮ ಸಮ್ಮುಖದಲ್ಲಿ, ನಮ್ಮ ಹಾಗೂ ನಿಮ್ಮ ಸಮ್ಮುಖದಲ್ಲಿ ವಿಚಾರಣೆ ಮಾಡಿ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದು, ಅವರ ಗಣಿ ಕಂಪ್ನಿ ಪ್ರಾರಂಭದಿಂದ ಇಲ್ಲಿವರೆಗೆ ಎಷ್ಟು ಉತ್ಪಾದನೆ ಆಗಿದೆ, ಅವರ ಮೂಲ ಲಾಭ ಮೊತ್ತ ಎಷ್ಟು, ಮತ್ತು ಆಡಿಟ್ ರಿಪೋರ್ಟು, ಸ್ಥಳೀಯರಿಗೆ ಎಷ್ಟು ಉದ್ಯೋಗಾವಕಾಶ ಕೊಟ್ಟಿದ್ದಾರೆ, ಆಮೇಲೆ ಯಾವ ರೀತಿಯ ಸಮಾಜ ಅಭಿವೃದ್ಧಿ ಮಾಡಿದ್ದಾರೆ 5 ಹಳ್ಳಿಗಳಿಗೆ ಸಂಬಂಧಿಸಿದಂತೆ ಅಂತ ನಾನು ದೂರು ಕೊಟ್ಟಿದ್ದೀನಿ. ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ಅಂದಾಗೆ ಈ ಜಟ್ಟಿಸಿ ಅನ್ನೋ ಗಣಿ ಕಂಪ್ನಿ 1980-70ರಿಂದ ಚಾಲೂ ಆಗುತ್ತೆ. ಅವ್ರದ್ದು 4 ಗಣಿ ಕಂಪ್ನಿಗಳು. ಆ ಗಣಿ ಕಂಪ್ನಿಯವರು ಆ ಸುಶೀಲಾನಗರ ಅನ್ನೋ ಗ್ರಾಮವನ್ನು ದತ್ತು ತೆಗೆದುಕೊಂಡಿದ್ದಾರೆ. ಬಟ್ ಅಭಿವೃದ್ಧಿ ಶೂನ್ಯ. ಅವರು ಡಾಕ್ಯುಮೆಂಟ್ರಿ ಪ್ರೂಫ್ ಕೊಡ್ತಾ ಇದ್ದಾರೆ, ನಾವೆಲ್ಲ ಮಾಡಿದ್ದೆ, ಯಾವುದೂ ಏನು ಮಾಡಿಲ್ಲ. ಸೊ ಹಾಗಾಗಿ ನಾನು ಆ ಗಣಿ ಕಂಪ್ನಿಗಳಿಗೆ ಮತ್ತು ಜಿಂದಾಲಿಂದ 2, ವೆಸ್ಕೋ 2, ಆಮೇಲೆ ಇನ್ನಿತರೆ 3 ಗಣಿ ಕಂಪ್ನಿಗಳು, ಒಟ್ಟು 11 ಗಣಿ ಕಂಪ್ನಿಗಳ ವಿರುದ್ಧ ನಾನು ದೂರು ಕೊಟ್ಟಿದ್ದೀನಿ. ಸೊ ಈ ದೂರಿನ ವಿಚಾರವಾಗಿ ಅವರು ಏನು ವಿಚಾರಣೆ ಒಂದು ಅತಿ ಶೀಘ್ರದಲ್ಲಿ ಅವ್ರಿಗೆ ನೋಟಿಸ್ ಕೊಟ್ಟು ನಾನು ನಿನಗೂ ನೋಟಿಸ್ ನೀಡ್ತೀನಿ. ನೋಡೋಣ ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರಾ ಇಲ್ಲ ಅಂತೇಳಿ. ನಾನು ಅವ್ರಿಗೆ ಕೂಡ ಗಮನಕ್ಕಿದೆ, ಅವ್ರು ಇಲ್ಲಿವರೆಗೆ ಯಾವುದೇ ಡೆವಲಪ್ಮೆಂಟ್ ಮಾಡಿಲ್ಲ. ಒಂದು ವೇಳೆ ಏನಾದರೂ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಗೊತ್ತಾಯ್ತು ಅಂದರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿಲ್ಲ ಅಂದರೆ DC ಅವರಿಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಗಣಿ ಕಂಪ್ನಿಗಳನ್ನು ಸ್ಥಗಿತಗೊಳಿಸಲಿಕ್ಕೆ ಮುಂದಿನ ಕಾನೂನು ತೆಗೆದುಕೊಳ್ಳಿ ಅಂತ ನಾನು ದೂರು ಕೊಟ್ಟಿದ್ದೀನಿ. ಮಲ್ಲಿಕಾರ್ಜುನ.